ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಹೋಮ್ ರೆಸಿಪೀಸ್ಗೆ. ಶ್ರೀರಾಮನವಮಿಗೆ ಮಾಡಲೇಬೇಕಾದಂಥ 3 ನೈವೇದ್ಯಗಳನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ಬಂದು ನೀರು ಮಜ್ಜಿಗೆ ಪಾನಕ ಹಾಗೆ ಕೋಸಂಬರಿ. ಸೊ ಇದು ರಾಮನಿಗೆ ಪ್ರಿಯವಾಗಿರುವಂಥದ್ದು. ರಾಮನವಮಿ ದಿವಸ ಕಂಪಲ್ಸರಿ ಎಲ್ಲರೂ ಮಾಡ್ಕೊಳ್ಳುವಂಥದ್ದು, ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಯಾವ ರೀತಿ ಅಂತ ಕಂಪ್ಲೀಟ್ ವೀಡಿಯೋದನ್ನೇ ತೋರಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ವೀಡಿಯೋನ ನೋಡಿ. 3 ರೆಸಿಪಿಗಳನ್ನೂ ಕೂಡ ಒಂದೇ ವೀಡಿಯೋನಲ್ಲಿ ತೋರಿಸ್ಕೊಡ್ತೀನಿ. ಟ್ರೆಡಿಷ್ನಲ್ ವೇನಲ್ಲಿ ಮಸಾಲ ಮಜ್ಜಿಗೆ ಹಾಗೆ ಪಾನಕ ಮತ್ತು ಕೋಸಂಬರಿನ ಯಾವ ರೀತಿ ಮಾಡ್ಕೊಳ್ಬೋದು ಅಂಥೇಳಿ ಈ ಒಂದು ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಳ್ಳುವ. ಸೊ ನಾನು ಅದಕ್ಕೆ ಒಂದು ಅರ್ಧ ಲೀಟ್ರಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಗೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜೊತೆಗೆ 2 ಕಡ್ಡಿಯಷ್ಟು ಪುದೀನ, ಸ್ವಲ್ಪ ಕೊತ್ತಂಬರಿ ಹಾಗೆ 2 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿನ ತೊಗೊಂಡಿದ್ದೀನಿ. ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ, 1 ಒಣಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಚಿಟಿಕೆ ಸಾಸಿವೆ ಬೇಕಾಗುತ್ತೆ. ಜೊತೆಗೆ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಇದಿಷ್ಟು ಇಂಗ್ರೀಡಿಯೆಂಟ್ಸು ಮಸಾಲ ಮಜ್ಜಿಗೆ ಮಾಡೋದಕ್ಕೆ ಬೇಕಾಗುವಂಥದ್ದು. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇವಾಗ ಸಮ್ಮರ್ ಇರೋದ್ರಿಂದ ನಾರ್ಮಲ್ ಟೈಮಲ್ಲೂ ಕೂಡ ನೀವು ಮಾಡಿಕೊಂಡು ಕುಡಿಬೋದು. ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದಾಗುತ್ತೆ ಈ ಒಂದು ಮಸಾಲ ಮಜ್ಜಿಗೆ. ನೀವು ನಾರ್ಮಲಾಗಿ ಎಲ್ಲ ಥರ ಮಾಡಿರ್ತೀರ ನೀವು ಮುಂಚೆನೇ, ಬಟ್ ಈ ರೀತಿ ಮಸಾಲ ಮಜ್ಜಿಗೆ ಟ್ರೆಡಿಷ್ನಲ್ ಆಗಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಹಾಗೆ ದೇಹಕ್ಕೆ ತಂಪು ಕೂಡ ಹೌದು. ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡುವ. ಈ ಮಸಾಲ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನಾನು ಅದಕ್ಕೆ ಜಾರನ್ನ ತೊಗೊಂಡು ಅದಕ್ಕೆ 2 ಹಸಿಮೆಣಸಿನ್ಕಾಯಿ, 1 ಹೆಚ್ಚಿಟ್ಕೊಂಡಿರೋಂಥ 1 ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ, ಜೊತೆಗೆ ಹಸಿ ಕರಿಬೇವನ್ನ ಹಾಕೋತಾ ಇದ್ದೀನಿ. ಹಸಿ ಕರಿಬೇವು ಹಾಕೋದ್ರಿಂದ ನಮ್ಮ ಕಣ್ಣಿಗೆ ತುಂಬ ಒಳ್ಳೆಯದಾಗುತ್ತೆ, ಹಾಗೆ ಏರ್ ಫಾಲ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ಮಸಾಲೆನ ತರ್ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಮೊದಲನೇದಾಗಿ ನೀರು ಹಾಕ್ದಲೆ ತರ್ತರಿಯಾಗಿ ರುಬ್ಬಿದ ನಂತರ 1 ಟೇಬಲ್ ಸ್ಪೂನು ಜೀರಿಗೆ ಏನಿತ್ತು ಅದನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ. 1 ರಿಂದ 2 ಟೇಬಲ್ ಸ್ಪೂನ್, ಯಾಕೆಂದರೆ ಸ್ವಲ್ಪ ಮಸಾಲೆ ಇರೋದ್ರಿಂದ ಕಡಿಮೆ ನೀರು ಹಾಕ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು, ಇಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಮಸಾಲ ಮಜ್ಜಿಗೆ ಅನ್ನೋದು ತುಂಬ ಒಳ್ಳೆಯದಿರುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನಿಮ್ಮ ಮನೆಯಲ್ಲಿ ಕೂಡ ಟ್ರೈ ಮಾಡಿ. ಹಾಗೆ ಫಸ್ಟ್ ಟೈಮ್ ಯಾರನ್ನ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನಲ್ಲಿ ಹಾಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು, ನಾನಿಲ್ಲಿ ಅರ್ಧ ಲೀಟರು ಮಜ್ಜಿಗೆನ ತೊಗೊಂಡಿದ್ದೀನಿ. ಮನೆಯಲ್ಲೇ ಮಾಡಿರೋಂಥ ಮೊಸರನ್ನ ಮಜ್ಜಿಗೆ ಮಾಡಿ ತೊಗೊಂಡಿದ್ದೀನಿ. ನೀವು ಪ್ಯಾಕೆಟ್ ಮೊಸರನ್ನ ತೊಗೊಳ್ಳೋದಿತ್ತಂದರೆ ಒಂದು ಅರ್ಧ ಲೀಟರ್ನ ಚೆನ್ನಾಗಿ ಬೀಟ್ ಮಾಡಿ ತೊಗೊಳ್ಬೇಕಾಗತ್ತೆ ಮೊಸರನ್ನ. ಡೈರೆಕ್ಟಾಗಿ ಮಜ್ಜಿಗೆನ ತೊಗೊಂಡು ಅದಕ್ಕೆ ಮಸಾಲೆನ ಹಾಕೋತಾ ಇದ್ದೀನಿ. ಸೊ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೋಸ್ಕೊಳ್ಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಏನಾದರೂ ನಾರಿನಂಶ ಇತ್ತಂದರೆ ಅದನ್ನು ತೆಗೆದುಕೊಳ್ಳುವ. ಈ ಥರ ಸೋಸ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆಲ್ರೆಡಿ ಮಜ್ಜಿಗೆನ ಹದ ಮಾಡ್ಕೊಂಡಿರೋದ್ರಿಂದ ಎಕ್ಸ್ಟ್ರಾ ಮಜ್ಜಿಗೆನೇ ಸೇರಿಸ್ಕೊತಾ ಇದ್ದೀನಿ. ನೀವು ಮೊಸರು ಗಟ್ಟಿ ಇರೋದ್ರಿಂದ ನೀವು ಗಟ್ಟಿ ಮೊಸರು ಜೊತೆಗೆ ನೀರನ್ನ ಸೇರಿಸ್ಕೊಳ್ಬೋದು. ಅದ್ರ ಜೊತೆಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೋದು. ಲಾಸ್ಟಲ್ಲಿ ಒಂದು ಒಗ್ಗರಣೆನ ಕೊಡುವ. ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, 1/4 ಟೇಬಲ್ ಸ್ಪೂನ್ ಜೀರಿಗೆ, 1/4 ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿ ಜೊತೆಗೆ ಹೆಚ್ಚಿಟ್ಕೊಂಡಿರುವಂಥ ಕರಿಬೇವನ್ನ ಹಾಕೋತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ ಇರುತ್ತೆ, ಸೊ ಬೇಕು ಅಂದರೂ ಹಾಕೋಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಮಜ್ಜಿಗೆ ಕುಡಿಯುವಾಗ ಕ್ರಂಚಿಯಾಗಿ ಸಿಗುತ್ತೆ. ಜೊತೆಗೆ ಒಂದು ಅರ್ಧ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು 1 ನಿಮಿಷ ಫ್ರೈ ಮಾಡಿ ಒಗ್ಗರಣೆನ ಮಜ್ಜಿಗೆಗೆ ಸೇರಿಕೊಂಡ್ರೆ ಸೊ ರೆಡಿ ಆಗುತ್ತೆ ಫಟಾಫಟ್ ಅಂತ ಮಸಾಲ ಮಜ್ಜಿಗೆ. ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಒಗ್ಗರಣೆನ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡ ನಂತರ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿ ಹಾಕೋತಾ ಇದ್ದೀನಿ ಸಣ್ಣದಾಗಿ. ಜೊತೆಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನ ಕೂಡ ಹಿಂಡ್ಕೋತಾ ಇದ್ದೀನಿ. ನಿಂಬೆ ಹುಳಿ ಹಾಕೋದ್ರಿಂದ ಈ ಮಸಾಲ ಮಜ್ಜಿಗೆಗೆ ಒಂದು ಟೇಸ್ಟ್ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ರೀತಿ ಒಮ್ಮೆ ಟ್ರೈ ಮಾಡಿ. ಫೈನಲ್ ಆಗಿ ನಾನು ನಿಂಬೆ ಹುಳಿನ ಹಿಂಡ್ಕೊಂಡ ನಂತರ ನೋಡ್ತಾ ಇರ್ಬೋದು ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಹದದಲ್ಲಿ ಮಸಾಲ ಮಜ್ಜಿಗೆ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ಸ್ವಲ್ಪ ಇದನ್ನು ಗಟ್ಟಿನಲ್ಲೇ ಮಾಡ್ಕೋತಾ ಇದ್ದೀನಿ, ಯಾಕಂದರೆ ರೈಸ್ ಜೊತೆ ಕೂಡ ತಿನ್ಬೋದು. ಮಸಾಲ ಮಜ್ಜಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಒಮ್ಮೆ ನಿಮ್ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ನಾರ್ಮಲ್ ಆಗಿ ಮಸಾಲ ಮಜ್ಜಿಗೆ ಮಾಡೋದಕ್ಕಿಂತ ಈ ರೀತಿ ಟ್ರೆಡಿಷ್ನಲ್ ವೇನಲ್ಲಿ ಮಸಾಲ ಮಜ್ಜಿಗೆ ಮಾಡೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಿರುತ್ತೆ, ಹಾಗೆ ಒಂದು ಹೊಸ ಟೇಸ್ಟ್ನ ಮಾಡ್ದಂಗಿರುತ್ತೆ. ಸೊ ನೋಡ್ತಾ ಇರ್ಬೋದು, ತುಂಬ ಟೇಸ್ಟಿಯಾಗಿ ಬಂದಿತ್ತು ಮಸಾಲ ಮಜ್ಜಿಗೆ ಅಂತೂ. ರಾಮನಿಗೆ ಪ್ರಿಯವಾಗಿರುವಂಥ ಪಾನಕನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನು ಇಲ್ಲಿ 3 ರೆಸಿಪಿಗಳನ್ನ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಪಾನಕ ಬಂದು ರಾಮನಿಗೆ ಪ್ರಿಯವಾಗಿರುವಂಥದ್ದು, ಹಾಗಾಗಿ ಶ್ರೀರಾಮನ ನವಮಿಗೆ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಪಾನಕನ ಮಾಡ್ತಾರೆ. ಹಾಗೆ ರಾಮನವಮಿ ಹಬ್ಬದ ದಿವಸ ಯಾರೇ ಅತಿಥಿಗಳು ಬಂದರೂ ಕೂಡ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ಕೊಡುವಂಥ ಸಂಪ್ರದಾಯ ವಾಡಿಕೆ ಇರುತ್ತೆ ನಮ್ಮಲ್ಲಿ. ಆ ಪಾನಕನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಮೊದಲನೇದಾಗಿ ಒಂದು ಬೌಲ್ನ ತೊಗೊಂಡಿದ್ದೀನಿ. ಆ ಬೌಲ್ಗೆ ನಾನಿಲ್ಲಿ 3 ರೀತಿ ಸ್ವೀಟ್ನ ಬೆರೆಸ್ಕೊತಾ ಇದ್ದೀನಿ. ಮೊದಲನೇದಾಗಿ ಅಚ್ಚು ಬೆಲ್ಲನ ಒಂದು ಅರ್ಧ ಕಪ್ನಷ್ಟು ಹಾಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು
ಅರ್ಧ ಕಪ್ನಷ್ಟು ನಾನು ಕಲ್ ಸಕ್ಕರೆನ ಹಾಕೋತಾ ಇದ್ದೀನಿ. ಕಲ್ ಸಕ್ಕರೆ ಹಾಕೋದ್ರಿಂದ ದೇಹಕ್ಕೆ ತಂಪಾಗುತ್ತೆ, ಹಾಗೆ ಆರೋಗ್ಯ ದೃಷ್ಟಿ ಕೂಡ ಒಳ್ಳೆಯದು. ಅದ್ರ ಜೊತೆಗೆ ಒಂದು 1/4 ಕಪ್ ಆಗುವಷ್ಟು ಆರ್ಗ್ಯಾನಿಕ್ ಬೆಲ್ಲ ಕೂಡ ಬಳಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಬೆಲ್ಲ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ. ಸೊ ನಾನಿಲ್ಲಿ 3 ರೀತಿ ಬೆಲ್ಲನ ಬಳಸಿ ಈ ಒಂದು ಪಾನಕನ ಮಾಡ್ಕೋತಾ ಇದ್ದೀನಿ. ಯಥೇಚ್ಛವಾಗಿ ಎಲ್ಲರೂ ಕೂಡ ಬೆಲ್ಲ ಮತ್ತು ಸಕ್ಕರೆನ ಸೇರಿಸಿ ಪಾನಕನ ಮಾಡ್ತಾರೆ. ಸೊ ನಾನಿಲ್ಲಿ ಬೆಲ್ಲನೇ ಹಾಕಿ ಮಾಡ್ತಾಯಿದ್ದೀನಿ. ಬೆಲ್ಲದಲ್ಲಿ 3 ರೀತಿನ ಹಾಕ್ಕೋತಾ ಇದ್ದೀನಿ. ಕಲ್ ಸಕ್ಕರೆ ಹಾಕೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ, ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಬೆಲ್ಲ ಮತ್ತು ಕಲ್ ಸಕ್ಕರೆ, ಆರ್ಗ್ಯಾನಿಕ್ ಬೆಲ್ಲ ಇವು 3 ಕೂಡ ನೆನೆಯಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಕರಗಬೇಕಾಗತ್ತೆ ಸೋಸ್ಕೊಳ್ಳುವ. ಮತ್ತೊಂದು ಕಡೆಯಲ್ಲಿ ನಾನು ಕರ್ಬೂಜ ಹಣ್ಣನ್ನ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಒಂದು ಹಣ್ಣನ್ನ ತೊಗೊಂಡು ಸ್ವಲ್ಪ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಹೆಚ್ಚಿ ಹಾಕ್ಕೋತಾ ಇದ್ದೀನಿ. ಸೊ 2 ಟೇಬಲ್ ಸ್ಪೂನ್ನ ಸೈಡ್ಗೆ ಇಟ್ಕೊಂಡು ಇನ್ನು ಮಿಕ್ಕಿದ್ನ ನೈಸಾಗಿ ರುಬ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಮತ್ತೊಂದು ಕಡೆಯಲ್ಲಿ ನಾವು ಏನು ಬೆಲ್ಲ ಕರಗಕ್ಕೆ ಇಟ್ಟಿದ್ವಿ ಆ ಒಂದು ಬೆಲ್ಲನ ಎಲ್ಲ ಸೋಸ್ಕೊತಾ ಇದ್ದೀನಿ. ಯಾಕಂದರೆ ಅದರಲ್ಲಿ ಏನಾದರೂ ಗಲೀಜಿತ್ತಂದರೆ ಬರುತ್ತೆ. ಹಾಗಾಗಿ ಬೆಲ್ಲನ ಕರಗಿದ ನಂತರ ಅದನ್ನು ನೀಟಾಗಿ ಸೋಸ್ಕೊಳ್ಬೇಕಾಗುತ್ತೆ, ನೋಡ್ತಾ ಇರ್ಬೋದು. ಮತ್ತೊಂದು ಪಾತ್ರೆಗೆ ನಾನು ನೀಟಾಗಿ ಸೋಸ್ಕೊಂಡು ಅದ್ರ ಜೊತೆಗೆ ರುಬ್ಬಿರುವಂಥ ಕರ್ಬೂಜ ಹಣ್ಣನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಈ ಸಮಯದಲ್ಲಿ ನಾವು ಎಷ್ಟು ಬೇಕಾದರೂ ನೀರನ್ನ ಸೇರಿಸ್ಕೋಬೋದು. ಆದಷ್ಟು ಈ ಒಂದು ಪಾನಕ ತೆಳ್ಳಗಿದ್ರೇ ಒಂಥರ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ. ಸೊ ಈ ಒಂದು ಹದದಲ್ಲಿ ನಾನು ಪಾನಕನ ರೆಡಿ ಮಾಡ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಾವು ಆರ್ಗ್ಯಾನಿಕ್ ಬಳಸೋದ್ರಿಂದ ಬೆಲ್ಲ ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಹಾಗೆ ಅದ್ರ ಜೊತೆಗೆ ನಾನು 1 ರಿಂದ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೋತಾ ಇದ್ದೀನಿ. ನೀವು ಏಲಕ್ಕಿ ಪುಡಿ ಮನೆಯಲ್ಲಿ ಇತ್ತಂದರೆ ಹಾಕ್ಕೋಬೋದು, ಅಥವಾ ಫ್ರೆಶ್ ಆಗಿ ಕುಟ್ಟಿ ಕೂಡ ಹಾಕ್ಕೋಬೋದು. ನಾನು ಆಲ್ರೆಡಿ ಏಲಕ್ಕಿ ಪುಡಿ ಮನೆಯಲ್ಲಿ ಮಾಡಿಟ್ಟಿದ್ದೆ, ಅದನ್ನೇ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಹಣ್ಣು, ಅದನ್ನು ಕೂಡ ಮೇಲೆ ಹಾಕ್ಕೋತಾ ಇದ್ದೀನಿ. ಸೊ ಕುಡಿಯೋವಾಗ ಸ್ವಲ್ಪ ಬಾಯಿಗೆ ಸಿಕ್ತು ಅಂದರೆ ತುಂಬ ಚೆನ್ನಾಗಿರುತ್ತೆ ಪಾನಕ. ಹಾಗಾಗಿ ಸ್ವಲ್ಪ ಹಣ್ಣನ್ನು ನಾನು ಹೆಚ್ಚಿ ಹಾಕ್ಕೋತಾ ಇದ್ದೀನಿ ಈ ರೀತಿ. ಸೊ ಈ ರೀತಿ ಪಾನಕನ ಮಾಡೋದ್ರಿಂದ ತುಂಬ ಮಜಾ ಇರುತ್ತೆ, ಹಾಗೆ ದೇಹಕ್ಕೆ ತಂಪು ಕೂಡ ಹೌದು. ಶ್ರೀರಾಮನವಮಿ ಹತ್ತಿರ ಇರೋದ್ರಿಂದ ಕಂಪಲ್ಸರಿ ನೀವು ಕೂಡ ವಿಡಿಯೋನ ಸೇವ್ ಮಾಡಿಕೊಂಡು ನಿಮ್ಮ ಮನೇಲಿ ಟ್ರೈ ಮಾಡಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಪಾನಕನ ಮಾಡ್ಕೊಳ್ಬೋದು ಅಂತ ಹೇಳಿ. ಅದ್ರ ಜೊತೆಗೆ ಶ್ರೀರಾಮನವಮಿಗೆ ಇನ್ನೊಂದು ನೈವೇದ್ಯನೂ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ. ಅದೇ ಏನಪ್ಪ ಅಂದರೆ ಹೆಸರುಬೇಳೆ ಕೋಸಂಬರಿ. ಕೆಲವೊಬ್ಬರು ಹೆಸರುಬೇಳೆ ಅಂತಾರೆ, ಕೆಲವೊಬ್ಬರು ಕೋಸಂಬರಿ ಅಂತಾರೆ. ಇದು ಕೂಡ ದೇಹಕ್ಕೆ ತುಂಬಾ ಒಳ್ಳೆಯದು. ಹಾಗೆ ಶ್ರೀರಾಮನವಮಿಗೆ ಕಂಪಲ್ಸರಿ ಎಲ್ಲರೂ ಕೂಡ ಮಾಡ್ತಾರೆ. ಸೊ ಆ ಕೋಸಂಬರಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ನಾನು ಆಲ್ರೆಡಿ 1 ಕಪ್ನಷ್ಟು ಹೆಸರುಬೇಳೆನ ಅರ್ಧದಿಂದ 1 ಗಂಟೆ ಕಾಲ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು 2 ರಿಂದ 3 ಸರಿ ತೊಳೆದು ಹಾಕ್ಕೋತಾ ಇದ್ದೀನಿ, ನೋಡ್ತಾ ಇರ್ಬೋದು. 1 ಕಪ್ ಹೆಸರುಬೇಳೆಗೆ 1 ಕಪ್ನಷ್ಟು ಕ್ಯಾರೆಟ್ ತುರಿನ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 1 ಕಪ್ನಷ್ಟು ಹೆಚ್ಚಿರುವಂಥ ಸೌತೆಕಾಯಿ ಕೂಡ ಹಾಕ್ಕೋತಾ ಇದ್ದೀನಿ. ಇವೆಲ್ಲವೂ ಕೂಡ ಈ ಸಮ್ಮರ್ ಸ್ಪೆಷಲ್ ಆಗಿರುತ್ತೆ, ಹಾಗೆ ದೇಹಕ್ಕೆ ತುಂಬ ಕೂಡ ಒಳ್ಳೆಯದು. ಇವಾಗ ಊಟಕ್ಕಿಂತ ಹೇಳಿ ಜಾಸ್ತಿ ನೀರಿನ ಅಂಶನೇ ಜಾಸ್ತಿ ಕೇಳುವಂಥದ್ದು ಸಮ್ಮರ್ ಆಗಿ. ಹಾಗೆ ಈ ರೀತಿ ನಾವು ಸ್ನ್ಯಾಕ್ಸ್ನ ಮಾಡಿಕೊಂಡು ತಿನ್ಬೋದು. ಸೊ ನೋಡ್ತಾ ಇರ್ಬೋದು, ನಾನು ಕ್ಯಾರೆಟು, ಸೌತೆಕಾಯಿ ಮತ್ತು ಹೆಸರುಬೇಳೆಯನ್ನು ಕೂಡ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಕಾಯಿ ತುರಿ ಕೂಡ ಹಾಕ್ಕೋತಾ ಇದ್ದೀನಿ. ಅದ್ರ ಜೊತೆಗೆ 2 ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಸೊ ಹಸಿಮೆಣ್ಸಿನ್ಕಾಯಿ ಬೇಕು ಅಂದವರು ಹಾಕ್ಕೋಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಕೋಬೋದು. ಅದ್ರ ಜೊತೆಗೆ 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಅರ್ಧ ಹೋಳನಷ್ಟು ನಿಂಬೆಹಣ್ಣನ್ನ ಹಿಂಡ್ಕೋತಾ ಇದ್ದೀನಿ. ಹೆಸರುಬೇಳೆಗೆ ನಿಂಬೆಹಣ್ಣು ಹಾಕೋದ್ರಿಂದ ಒಂದು ಒಳ್ಳೆ ಮಜಾ ಬರುತ್ತೆ ಹೆಸರುಬೇಳೆಗೆ. ಅದ್ರ ಜೊತೆಗೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಹೆಸರುಬೇಳೆ ಕೊಡುವಾಗ ನೀವು ಉಪ್ಪನ್ನ ಸೇರಿಸ್ಕೊಳ್ಬೋದು, ಯಾಕಂದರೆ ಮುಂಚೆನೇ ಉಪ್ಪನ್ನ ಸೇರಿಸಿ ಇಡೋದ್ರಿಂದ ನೀರು ಬಿಡೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾನು ಇವಾಗಲೇ ಸರ್ವ್ ಮಾಡ್ತಿದ್ದೀನಿ, ಹಾಗೆ ಒಟ್ಟಿಗೆ ತೋರಿಸ್ತಾ ಇದ್ದೀನಿ ನಿಮಗೂ ಕೂಡ ಉಪ್ಪು. ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪುಡಿನ ಹಾಕೋತಾ ಇದ್ದೀನಿ. ಕಾಳು ಮೆಣಸಿನ ಪುಡಿ ಹಾಕೋದ್ರಿಂದ ಕೋಸಂಬರಿ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವೆಲ್ಲನೂ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಈಸಿಯಾಗಿ ಮಾಡ್ಕೊಳ್ಬೋದು, ಹಾಗೆ ಡಯಟ್ ಮಾಡೋರು ಕೂಡ ತಿನ್ಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಯಾವುದೇ ರೀತಿ ಬೇಯಿಸೋದು ಆ ಥರ ಏನಿರೋದಿಲ್ಲ, ಎಲ್ಲವೂ ಕೂಡ ಹೆಲ್ದಿಯಾಗಿರುತ್ತೆ. ಹಾಗೆ ದೇಹಕ್ಕೆ ತಂಪು ಕೂಡ ಹೌದು. ಸೊ ಈ ರೀತಿ ಕೋಸಂಬರಿನ ಶ್ರೀರಾಮನವಮಿಗೆ ಮಾಡಿ ನೈವೇದ್ಯ ಮಾಡೋದ್ರಿಂದ ತುಂಬ ಒಳ್ಳೆಯದು. ಸೊ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಹೆಸರುಬೇಳೆನ ಮಾಡಿದೆ ಅಂತ ಹೇಳಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನ್ಗೆ ತಿಳಿಸೋದನ್ನು ಮರಿಬೇಡಿ. ಹಾಗೆ ಶ್ರೀರಾಮನವಮಿ ಹತ್ತಿರ ಇರೋದ್ರಿಂದ ಸೊ ನೀರು ಮಜ್ಜಿಗೆ, ಪಾನಕ ಹಾಗೆ ಕೋಸಂಬರಿನ ದೇವರಿಗೆ ನೈವೇದ್ಯ ಇಟ್ಟು ಜನರಿಗೆ ಹಂಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಈ ಒಂದು ಕೋಸಂಬರಿಗೆ ನಾನು ಫೈನಲ್ ಆಗಿ ಒಂದು ಒಗ್ಗರಣೆನ ಕೊಡ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ ಇರುತ್ತೆ. ಒಗ್ಗರಣೆ ಬೇಕು ಅಂದರೆ ಹಾಕೋಬೋದು, ಅಥವಾ ಸ್ಕಿಪ್ ಕೂಡ ಮಾಡ್ಬೋದು. 1 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಹಾಕಿ 1 ಒಣಮೆಣ್ಸಿನ್ಕಾಯಿನ ಹಾಕಿ ಒಗ್ಗರಣೆನ ಹಾಕ್ಕೋತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಕೋಸಂಬರಿ ಅನ್ನೋದು. ಸೊ ನಾನು ಈ ರೀತಿ ಕೋಸಂಬರಿ ಮತ್ತು ಮಸಾಲ ಮಜ್ಜಿಗೆ ಹಾಗೆ ಪಾನಕನ ಮಾಡ್ಕೊಂಡಿದ್ದೀನಿ. ನೀವು ಯಾವ ರೀತಿ ಮಸಾಲ ಮಜ್ಜಿಗೆ ಮಾಡ್ತೀರಾ ಅಥವಾ ಪಾನಕ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮನೇಲಿ. ಸೊ ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.